ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ನಾನು ಏನೋ ಸಾಂಬಾರು ಮಾಡಿದ್ದೀನಿ. ಬೆಳಗ್ಗೆ ತಿಂಡಿ ಮಾಡಿಲ್ಲ, ಅಡುಗೆನೇ ಮಾಡಿದ್ದೀನಿ. ಇವತ್ತು ಶುಕ್ರವಾರ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ಇದೇನು ಸಾಂಬಾರು ಅಂತ ನೀವೇ ಗೆಸ್ ಮಾಡಿ. ನಾನು ಈ ಸಾಂಬಾರು ಹೇಗೆ ಮಾಡಿದೆ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಇನ್ನೂ ಹಾಕಿಲ್ಲ, ನಾಳೆ ಅಷ್ಟಲ್ಲಿ ಹಾಕ್ತೀನಿ ನೋಡಿ. ನಮ್ಮಮ್ಮ ಇದನ್ನು ತಂದುಕೊಟ್ಟು ತುಂಬ ದಿನ ಆಯಿತು. ತುಂಬ ದಿನದಿಂದ ಮಾಡ್ಬೇಕು ಅಂದ್ಕೊಂಡು ಮಾಡೇ ಇರಲಿಲ್ಲ. ನನಗೆ ಈ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಆದರೆ ನಿಮ್ಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದನ್ನು ಮಾಡೋದು ಹೇಗೆ ಅಂತ ನಾನು ಸಪ್ರೇಟಾಗಿ ವಿಡಿಯೋ ಹಾಕ್ತೀನಿ ನೋಡಿ. ಅದಕ್ಕೂ ಮುಂಚೆ ಅದು ಯಾವ ಸಾರು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಮ್ಮ ಮನೆಯಲ್ಲಿ ಊಟ ಮಾಡಿಕೊಂಡು ಇವಾಗ ಮತ್ತೊಂದು ಮನೆಗೆ ಬಂದು ಕಬಾಬ್ ಹಾಕ್ತಾಯಿದ್ದೀನಿ. ನಾನು ಯಾರ ಮನೆಗೆ ಬಂದಿದ್ದೀನಿ ಮತ್ತು ಏನಕ್ಕೆ ಇಲ್ಲಿ ಬಂದು ಕಬಾಬ್ ಮಾಡ್ತಿದ್ದೀನಿ ಅನ್ನೋದು ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಈಗಾಗಲೇ ಚಿಕನ್ ಕಬಾಬ್ ಮಾಡಾಯಿತು. ಇವಾಗ ಫಿಶ್ ಕಬಾಬ್ ಮಾಡ್ತಾಯಿದ್ದೀನಿ. ಎಲ್ಲವನ್ನೂ ನಿಮಗೆ ಗೆಸ್ ಮಾಡಿ ಅಂತ ಬಿಟ್ಬಿಟ್ರೆ ಬೇಜಾರಾಗುತ್ತಲ್ವ, ನಾನೇ ಹೇಳ್ತೀನಿ. ನಾನು ರೀಸೆಂಟಾಗಿ ಒಂದು ತಿಥಿ ಕಾರ್ಯದ ನಿಮಗೆ ವಿಡಿಯೋ ಹಾಕಿದ್ದೆ. ನಮ್ಮ ಹುಡುಗಿನೇ ಅವ್ರ ಅಪ್ಪಂಗೆ ಕರ್ಮಂತ್ರ ಮಾಡಿಸ್ಕೊಂಡ್ರಂತ. ಸೊ ಇವತ್ತು ಅವ್ರ ಅಪ್ಪಂದು ತಿಂಗಳ ತಿಥಿ ಇದೆ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಇವತ್ತು. ಆಲ್ರೆಡಿ ನಾನು ಬರುವಷ್ಟರಲ್ಲಿ ದೋಸೆ ಮತ್ತು ಇಡ್ಲಿ, ವಡೆ, ಕೈಮಾ ಉಂಡೆ, ಮುದ್ದೆ ಮತ್ತು ಒಬ್ಬಟ್ಟು ಎಲ್ಲ ಮಾಡಿ ಆಗಿದೆ. ಜೊತೆಗೆ ನಾವು ತಿಥಿನಲ್ಲಿ ಇದೇನಪ್ಪ ಚಿರೋಟಿ ಮಾಡೋದು ಮರ್ತ್ಬಿಟ್ಟಿದ್ವಿ. ಚಿರೋಟಿ ಕೂಡ ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ ಚಿರೋಟಿ ಅಂದರೆ ತುಂಬ ಇಷ್ಟ ಅಂತ. ನಾವೆಲ್ಲ ತುಂಬ ಹತ್ತಿರ ಆಗಿದ್ದರಿಂದ ಬೆಳಿಗ್ಗೆ ಬೇಗ ಬನ್ನಿ ಅಂತ ಹೇಳಿದರು. ಹಾಗಾಗಿ ಹೋಗಿದ್ದೀನಿ. ಏನೋ ಹೆಲ್ಪ್ ಮಾಡ್ತಾ ಇದೆಯಾ? ನಾನು ಇಲ್ಲಿ ನೀರು ಎತ್ಕೊಂಡು ಕೊಡ್ತಾ ಇದ್ದೀನಿ. ಯಾರಿಗೆ ಎಣ್ಣೆ ಇಲ್ಲ ಐತ್ರ ತೆಗೆದಾಕು. ಯೂಟ್ಯೂಬ್ಗೆ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ನಂಬುದಿಲ್ಲ ಕಣೆ, ಹಾಕೋರು ನಂಬುದಿಲ್ಲ. ಜನಗಳು ರಿಯಲ್ಲಿ ಹಾಕಿದ್ರೆ ಹಿಂಗೆ ಆಗದೇ ಇದ್ರು ನಂಬಲ್ಲ. ನೋಡು ಬಂದಿತ್ತು ಅಂತಾರೆ. ಏನೇನು ಹಾಕಿದ್ಯಾ ಶ್ರುತಿ? ಉಪ್ಸಾರು, ಖಾರ, ಹುಣಸೆ ಹಣ್ಣು ಅಷ್ಟೇ ತಾನೆ, ಉಪ್ಪು, ಹುಣಸೆ ಹಣ್ಣು ಅದರಲ್ಲೇ ಹಾಕಿರುತ್ತಲ್ಲ. ಉಪ್ಸಾರು ಖಾರದಲ್ಲೇ ಇರುತ್ತಲ್ಲ. ಅವು ನೆನೆ ಹಾಕಿತ್ತೋಕ ಮೊದಲೇ. ಇದ್ರ ಹೆಸರೇನು ಶ್ರುತಿ? ಈಗ ಏನು ಮಾಡಿದ್ರೆ ಹೇಳಿದ್ರೆ ಮೀನು ರೋಸ್ಟ್, ಫಿಶ್ ರೋಸ್ಟ್. ನಾನು ಹೋಗುವಷ್ಟರಲ್ಲೇ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡು ಅಡುಗೆ ಎಲ್ಲ ಅರ್ಧ ಭಾಗ ಆಗ್ತಿತ್ತು. ನಾನು ಬರೀ ಕಬಾಬಾಗಿ ಹಾಕಿದ್ದಷ್ಟೇ. ಅದಾದಮೇಲೆ ಇವಾಗ ಸ್ವೀಟ್ ಮಾಡ್ತಾಯಿದ್ದೀನಿ. ದ್ರಾಕ್ಷಿ ಗೋಡಂಬಿ ತುಪ್ಪಕ್ಕೆ ಹಾಕಿದ ತಕ್ಷಣ ಫುಲ್ಲು ಅರಳಿಬಿಡ್ತು. ಇಷ್ಟು ಅರಳೋವರೆಗೂ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಎಡೆಗೂ ಕೂಡ ರೆಡಿ ಮಾಡೋದಕ್ಕೆ ಕೊಟ್ಬಿಟ್ಟು ಎಲ್ಲರೂ ಸಮಾಧಿ ಹತ್ರ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ ಹೋದರು. ಮನೆಯವರೆಲ್ಲ ಹೋಗಲ್ಲ, ಸ್ವಲ್ಪ ಜನ ಮಾತ್ರ ಹೋಗ್ತಾರೆ. ಅಡುಗೆ ಎಲ್ಲ ಆಯಿತು. ಶ್ರುತಿ ಆಯ್ತಾ ಹೆಚ್ಚಿ? ನಾನು ಆ ಕಡೆ ಇದ್ದೀನಿ. ಇವರೇ ಜಾಸ್ತಿ ಅಡುಗೆಗೆ ಹೆಲ್ಪ್ ಮಾಡಿರೋದು, ಅಡುಗೆ ಎಲ್ಲ ಮಾಡಿರೋದು ಶ್ರುತಿ ಅಲ್ವಾ ಶ್ರುತಿ? ಪ್ರೇಮಮ್ಮವರ ನೀನಲ್ವಾ? ಇಲ್ಲ ಇನ್ನೂ ಆಗಿಲ್ಲ. ಆಯ್ತು, 5 ನಿಮಿಷಕ್ಕೆ ಆಗತ್ತೆ. ಹಾಂ, ಏನೇನು ಅಡುಗೆ ಮಾಡಿರೋದು ಅಂತ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ಕತ್ಲೆ ಇದೆ, ಬಾಗಿಲು ತೆಗಿಬೇಕು. ಬಾಗಿಲು ತೆಗೆದ್ರೆ ಹಿಂದೆಯಿಂದ ನಾಯಿ ಬರುತ್ತೆ ಅಂತ ಕ್ಲೋಸ್ ಮಾಡಿದ್ದೀವಿ. ಸೊ ಸ್ವೀಟ್ ಮಾಡಿ ಕೊಟ್ಬಿಡ್ತೀನಿ, ಅಲ್ಲಿ ಎಡೆಗೆ ಬೇಕಂತೆ. ಅದಾದಮೇಲೆ ನಿಮ್ಗೆ ಏನೇನಂತ ತೋರಿಸ್ತೀನಿ ಬನ್ನಿ. ಗೀ ರೈಸ್ ಎಲ್ಲ ಅಡುಗೆ ಮನೆಯವರೇ ಮಾಡ್ಕೊಂಡಿರೋದು, ಭಟ್ರೇನು ಮಾಡಿಲ್ಲ. ಯಾಕಂದರೆ ಸ್ವಲ್ಪ ಜನಕ್ಕೆ ಹೇಳ್ಕೊಂಡಿದ್ದು. ಹಾಗೂ ಒಂದಷ್ಟು ಜನ ಊಟ ಮಾಡಿದ್ರು. ಒಂದು 60 ಜನಕ್ಕಿಂತ ಜಾಸ್ತಿ ಜನನೇ ಊಟ ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾರು? ಹಾಂ,
ಗುರುವಾರ ಬಂದವಳು ಜ್ವರ ಬಂದ್ಬಿಟ್ಟು ಅವೈದಂಗೂ ಜ್ವರ ಬಂದ್ಬಿಟ್ಟಿದ್ದು ಅವಳು ಜ್ವರ ಬಂದಿದ್ವಲ್ಲ ಏನದು ಹಾಕಿಲ್ಲ ಆಮೇಲೆ ನೋಡ್ದೆ ಸಾಕು ಅನ್ಸುತ್ತೆ ನೋಡು ಅಲ್ಲಿ ಎಳೆ ಕೊಟ್ಟೈತಲ್ಲ ನೋಡು ಸರಿಯಾಗೈತಾ ಅಂತ ಹಾ ನೋಡು ಸರಿಯಾಗಿದ್ರೆ ಬೇಡ ಆಮೇಲೆ ಜಾಸ್ತಿ ಸ್ವೀಟ್ ಆಗೋಯ್ತದೆ ನಮ್ಮ ಕಡೆ ಎಲ್ಲ 11ನೇ ಕಾರ್ಯಕ್ಕೆ ನಾನ್ ವೆಜ್ ಎಲ್ಲ ಇಡೋದಿಲ್ಲ ಹಾಗಾಗಿ ತಿಂಗಳು ತಿಥಿ ಅಂತ ಮಾಡ್ತೀವಿ 3 ದಿನ ಕಡಿಮೆ ಅಂತ ಸೊ ಇವಾಗ ಇಟ್ಟಿದ್ದೀವಿ ಜೊತೆಗೆ ದೋಸೆ ಮತ್ತು ಇಡ್ಲಿ ಒಬ್ಬಟ್ಟು ಕಾಳು ಒಬ್ಬಟ್ಟು ಮತ್ತು ವಡೆ ಇಷ್ಟು ಮಾಡ್ತೀವಿ ಸ್ವೀಟ್ ಅಂತ ಖಾಲಿ ಆದ್ಮೇಲೆ ತಾನೇ ಗೊತ್ತಾಗೋದು ಊಟ ಹೆಂಗಿತ್ತಂತ ಊಟ ಹೆಂಗಿತ್ತ ಜಿತಕ್ಕ ಸೂಪರ್ ಆಂಟಿ ಹೆಂಗಿತ್ತ ಆಂಟಿ ಊಟ ಸೂಪರಾ ಏನ್ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತಾ ಅದಕ್ಕೆಲ್ಲ ಖಾಲಿ ಆಗೈತಾ ಸೂಪರ್ ಅಂತ ಹೆಂಗೆ ಆಂಟಿ ನೀವೇನ್ ಬೇಕಂತೇಳಿ ಲೇಖ್ಯ ಏನ್ ಇಷ್ಟ ಆಯ್ತು ಮೊಟ್ಟೆ ಆಮೇಲೆ ಲೆಗ್ ಪೀಸ್ ಇತ್ತ ನಿಂಗೆ ನಿಮ್ಮ ಅಜ್ಜಿ ಏನೋ ಬೇರೆ ಹೇಳ್ತು ನಿಂಗೇನು ಇಷ್ಟ ಆಯ್ತು ಹೇಳು ಮತ್ತೆ ಇವ್ರು ಊಟ ಕೂತವ್ರೆ ನೋಡಿ ಯಾರು ವಿಡಿಯೋ ಮಾಡಕ್ ಹೇಳಿದ್ದು ವಾಪಸ್ ಕೊಟ್ಬಿಟ್ರು ಚಿಕನ್ ತಿನ್ನಲೇ ಅನ್ಬಿಟ್ಟು ಇಲ್ಲಿ ಚಿಕನ್ ಕಬಾಬ್ ಹಾಕೊಡಿ ಹಾಕಿ ನಾವೆಲ್ಲ ಊಟ ಮಾಡುವಷ್ಟರಲ್ಲಿ 4 ಗಂಟೆ ಮೇಲಾಗಿತ್ತು ಹಾಗೆ ಇವ್ರ ಮನೆ ಹತ್ರ ಪುಟ್ಟದಾಗಿ ತೋಟ ಇದೆ ಅದನ್ನು ನಿಮ್ಗೆ ತೋರಿಸ್ಬೇಕಂತ ಬಂದೆ ಇಲ್ಲಿ ನೋಡಿ ಸ್ಫಟಿಕ ಗಿಡ ಇದು ಬ್ಲೂ ಕಲರ್ ಬರುತ್ತೆ ಸ್ಫಟಿಕ ಹೂವು ಬಿಟ್ಟರೆ ಗಿಡಕ್ಕೆ ತುಂಬ ಹೂ ಬರುತ್ತೆ ಇವಾಗ ಹೂವಿಲ್ಲ ಅಷ್ಟೇ ಇವ್ರು ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ತೋಟವನ್ನು ಅಂತ ಒಂದು ಕಳೆ ಇಲ್ಲ ಎಲ್ಲವನ್ನು ನೀಟಾಗಿ ಕೀಳ್ಸಿದ್ದಾರೆ ಇವ್ರ ಮನೆ ಹತ್ರ ಕೂಡ ಒಂದು ಬಾವಿ ಇದೆ ಅಲೋವೆರಾ ಗಿಡ ಅಂದರೆ ಲೋಳೆ ಸರ ಅಂತ ಹೇಳ್ತಾರಲ್ಲ ನಾವು ಲೋಕಸರ ಅಂತ ಹೇಳ್ತೀವಿ ಆ ಗಿಡ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಹಾಕಿದ್ದಾರೆ ಆದರೆ ನಾನು ಪಾತ್ರೆ ತೊಳೆಯೋದಕ್ಕೆ ಇಲ್ಲಿ ಉಳ್ಕೊತಿಲ್ಲ ಇಲ್ಲೇ ಎಷ್ಟು ಜನ ಇದ್ದಾರಲ್ವ ಅವರೇ ತೊಳ್ಕೊತಾರೆ ಎಲ್ಲ ಖಾಲಿಯಾಗಿದೆ ಉಳ್ಕೊಂಡಿರೋದು 2 ಚಾಪ್ಸ್ ಮತ್ತು ಸಾಂಬಾರು ಎಲ್ಲ ಖಾಲಿ ಆಯ್ತಾ ಶ್ರುತಿ ಬಾಯ್ ಮನೆಗೆ ಹೋಯ್ತಾ ಇದ್ದೀನಿ ಅಯ್ಯೋ ಆಳುಗಳಿಗೆ ಸ್ವಲ್ಪ ಟೀ ಇಟ್ಕೊಡ್ಬೇಕಲ್ಲ ಕಳೆ ಕೀಳಕ್ಕೆ ಬಂದವ್ರಂತೆ ಬಾ ಮನೆಗೆ ಆಮೇಲೆ ಕೆಲಸ ಎಲ್ಲ ಆದ್ಮೇಲೆ ಬಾ ಆಯ್ತು ಬಾ ನೀನು ಫ್ರೀ ಆದ್ರಿ ನಾನು ನಿಮಗೆ ಹೇಳಿದ್ದೆ ಅಲ್ವಾ ನಮ್ಮ ತೋಟದ ಪೂರ್ತಿ ಕಳೆ ಬೆಳ್ಕೊಂಡಿತ್ತು ಗಿಡಕ್ಕಿಂತ ಹೆಚ್ಚಾಗಿ ಹಾಗಾಗಿ ಆಳುಗಳು ಬಂದಿದ್ದಾರೆ ಅವ್ರನ್ನ ನಾನು ಹತ್ತಿರದಲ್ಲಿ ಹೋಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ ಪಾಪ ಅವ್ರಿಗೆ ಬೇಜಾರಾಗಬಹುದು ಅಂತ ನಾನು ಕಿಟಕಿಯಿಂದ ಹಾಗೆ ದೂರದಿಂದ ಮಾಡಿಕೊಂಡೆ ಯಾರು ಅಂತ ಗೊತ್ತಾಗೋದು ಬೇಡ ಅಂತ ಅವ್ರಿಗೆ ಟೀ ಇಟ್ಕೊಡ್ಬೇಕು ಹಾಗಾಗಿ ನಾನು ಅಲ್ಲಿಂದ ಬೇಗ ಬಂದೆ ಟೀ ಇಟ್ಟಿದ್ದೀನಿ ಒಂದು 5 ಜನ ಇದ್ದಾರೆ ಯಾರಿಗಾದರೂ ಟೀ ಇಟ್ಟಾಗ ನನಗೂ ಕೂಡ ಇಷ್ಟ ಆಗುತ್ತೆ ಜೊತೆಗೆ ನಮ್ಮ ಶಾರುಗಂತೂ ಟೀ ಅಂದರೆ ತುಂಬ ಇಷ್ಟ ನಾನು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಬೆಳಗ್ಗೆ ಒಂದು ಗ್ಲಾಸ್ ಹಾಲು ಅವಳು ನಾನಿಬ್ಬರು ಸೇಮ್ ಹಾಗೆ ಸಂಜೆ ಒಂದು ಗ್ಲಾಸ್ ಹಾಲು ಕುಡ್ಕೊತೀವಿ ಟೀ ಕೊಡೋದೇ ಇಲ್ಲ ಯಾರಾದರೂ ಬಂದರೆ ಸರಿ ಅವಳು ಟೀಗೋಸ್ಕರ ಕಾಯ್ಕೊಂಡಿರ್ತಾಳೆ ಅವಳಿಗೆ ಟೀ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಜಾಸ್ತಿ ರಿಸ್ಟ್ರಿಕ್ಷನ್ ಮಾಡೋದಕ್ಕೆ ಹೋಗಲ್ಲ ಯಾವಾಗಲೂ ಒಂದು ಸಲ ಅಪರೂಪಕ್ಕೆ ಅವಳಿಗೂ ಕೂಡ ಟೀ ಕೊಟ್ಟಿರ್ತೀನಿ ನಾನು ಕೂಡ ಕುಡಿತೀನಿ ಯಾರಾದರೂ ಜೊತೆಗಿದ್ದಾಗ ಕುಡಿಯೋದಕ್ಕೆ ಇಷ್ಟ ಆಗುತ್ತೆ ಕಾಫಿಗಿಂತ ಟೀ ಅಂದರೆ ಒಂಚೂರು ಇಷ್ಟ ಆಗುತ್ತೆ ಹಾಗಾಗಿ ಟೀನ ನಾನು ಇಷ್ಟಪಟ್ಟು ಕುಡಿತೀನಿ ನಿಮಗೆಲ್ಲ ಕಾಫಿ ಇಷ್ಟನಾ ಟೀ ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಶರ್ಟ್ ಟೀ ಹೆಂಗೈತೆ ಚೆನ್ನಾಗೈತಾ ಹೇ ಹೇ ಹೇಳಿ
ಸ್ವಲ್ಪ ದಿನ ಎಲ್ಲ ಹೊರಟೋಗುತ್ತೆ, ಸ್ವಲ್ಪ ದಿನ ಎಲ್ಲ ವಾಪಸ್ ಬರುತ್ತೆ ಕೋತಿಗಳು. ಯಪ್ಪ ಬಂದವರೆಲ್ಲ ಏನು ಇಷ್ಟೊಂದು ಕೋತಿ ಸಾಕೊಂಡಿದ್ದೀರಾ ಅಂತ ಕೇಳ್ತಾರೆ. ನಮ್ಮ ಮನೆ ಹತ್ತಿರ ಬಿಟ್ಟು ಹೋಗೋದೇ ಇಲ್ಲ ಈ ಕೋತಿಗಳೆಲ್ಲ. ಇಲ್ಲಿ ಪಕ್ಕ ತೋಟ ಇದೆ ಅಲ್ವಾ, ಸೊ ಬಂದಿಲ್ಲೇ ಇರ್ತವೆ. ಬಂದು ಹಾಗೆ ಹೋದರೆ ಸರಿ, ಆದರೆ ಪೂರ್ತಿ ಮನೆ ಪೂರ್ತಿ ಗಲೀಜು ಮಾಡಿ ಹೋಗ್ತವೆ. ಎಲ್ಲ ಕೋತಿಗಳ ಜೊತೆಗೆ ಒಂದೊಂದು ಮರಿ ಕೂಡ ಇರುತ್ತೆ. ಆ ಮರಿನಂತೂ ಎಷ್ಟು ಜೋಪಾನ ಮಾಡ್ತಾವಂದರೆ ಅದಕ್ಕೆ ತಾಯಿ ಪ್ರೀತಿ ಅನ್ನೋದಲ್ವ, ಒಂಚೂರು ಕೆಳಗಡೆ ಬಿಡೋದಿಲ್ಲ. ಸಖತ್ ಬಿಗ್ಗಿಯಾಗಿ ಆ ಮರಿಗಳು ಅಷ್ಟೇ ಅವ್ರ ಅಮ್ಮನ ಅಷ್ಟು ಬಿಗ್ಗಿಯಾಗಿ ಹಿಡ್ಕೊಂಡಿರ್ತವೆ. ಇಲ್ಲಿ ನೀರು ಕುಡಿತಿದೆ ನೋಡಿ ಒಂದು ಕೋತಿ, ಅದು ಕೂಡ ಒಂದು ಮರಿಯನ್ನು ಕಚ್ಕೊಂಡಿದೆ. ಅದೆಷ್ಟು ಜೋರಾಗಿ ನೆಗೆದ್ರೂ ಸಹ ಆ ಮರಿಗೆ ಏನೂ ಆಗೋದಿಲ್ಲ. ಈ ಕೋತಿಗಳು ವಿಡಿಯೋ ಮಾಡ್ಕೊತೀನಂದರೆ ಇಡೀ ದಿನ ಸಾಕಾಗೋದಿಲ್ಲ. ಒಂದೊಂದು ರೀತಿ ಒಂದೊಂದು ಆಡ್ತಿರುತ್ತೆ. ಇಲ್ಲಿ ನೋಡಿ, ನಮ್ಮ ಯಾವ ಬೆಳೆನೂ ಬೆಳೆಯೋದಕ್ಕಾಗಲ್ಲ ಅನ್ನೋದಕ್ಕೆ ಇದೇ ಕಾರಣ. ಏನೂ ಉಳಿಸ್ಕೊಡಲ್ಲ. ನಮ್ಮ ಮನೆ ಹತ್ರ ಅಷ್ಟೊಂದು ಅಡಿಕೆ ಮರ ಇತ್ತಲ್ವ, ಈ ಕೋತಿಗಳ ಕಾಟಕ್ಕೇ ಎಲ್ಲ ಕಟ್ ಮಾಡಿದ್ದು. ಒಂದು ಸಲ ಹೀಗೆ ನಾನು ಓಡಿಸೋದಕ್ಕೆ ಹೋಗಿ ನನ್ನೇ ಓಡಿಸ್ಕೊಂಡು ಬಂದು ಕಿರ್ಚಿದ್ದೀನಿ. ನನ್ನ ಮಗಳು ನಗ್ತಿದ್ಲು. ಅಷ್ಟೆಲ್ಲ ಕಾಟ ಕೊಡೋದು ಕೋತಿಗಳು ಒಂದೊಂದು ಸಲ. ನೋಡೋದಕ್ಕೇನೋ ಮುದ್ದಾಗಿ ಚೆನ್ನಾಗಿರುತ್ತೆ ಕೋತಿಗಳು, ಆದರೆ ಅವ್ರುಗಳು ಕೊಡೋ ಕಾಟ ಇದೆ ಅಲ್ವಾ, ಯಪ್ಪ ಬೇಡಪ್ಪ, ಯಾವತ್ತೂ ಕೋತಿ ನಮ್ಮ ಮನೆ ಹತ್ರ ಬರೋದು ಬೇಡ ಅಂತಲೇ ಅನಿಸೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೂರಲ್ಲೂ ಸಹ ಈ ರೀತಿ ಕೋತಿಗಳ ಕಾಟ ಇದೆಯಾ ಅನ್ನೋದನ್ನು ಹೇಳಿ. ಇವತ್ತು ಬಂದಿದ್ದು 5 ಆಳು, ಮಧ್ಯಾಹ್ನದ ಮೇಲೆ ಬಂದಿದ್ದು. ಮಧ್ಯಾಹ್ನದ ಮೇಲೆ ಬಂದವ್ರಿಗೆ 100 ರೂಪಾಯಿ ಇರುತ್ತೆ. 2:30ಗೆ ಬಂದು 5:30ವರೆಗೂ ಇರ್ತಾರೆ. ಇವತ್ತು 5 ಆಳು ಬಂದಿದ್ದಾರೆ. ಅರ್ಧ ಕಳೆ ಕೂಡ ಖಾಲಿ ಮಾಡಿಲ್ಲ, ಅಂದರೆ ಅರ್ಧ ಕಳೆ ಕೂಡ ಕಿತ್ತು ಆಗಿಲ್ಲ. ಹಸ್ಕಟಗಳು ಸುಮಾರಾಗಿ ಆಯ್ತು. ಅಲ್ಲಿ ಹೊಸ ಮಗ್ಲಿಲ್ಲ, ಹೊಸ ಹುಲ್ಲಿದ ನಾಳಿಗೆ ಆ ಮೊಗ್ಲಲ್ಲಿ ಅದಕ್ಕೆ ಅವಳು ಇರ್ತಾರೆ. ಟಮಟೆಗೆಲ್ಲ ನೆಟ್ಟು ಚೆನ್ನಾಗಿ ಕಳಿತು ಹೋಗೋದು ಮುಂದೆ. ಸದ್ಯಕ್ಕೆ ಇವತ್ತು ಅವ್ರು ಕಳೆ ಕೈ ಬಿಟ್ಟಿದ್ದಕ್ಕೂ ಮಳೆ ಬಂದಿದ್ದಕ್ಕೂ ಸರಿ ಹೋಯಿತು. ಆದರೆ ನಾನು ಮತ್ತೊಂದು ದಿನ ಕಳೆ ಕೀಳ್ಸೋದಕ್ಕೆ ಅಂತ ಕಳಿಸಿದ್ದೆ ಅವ್ರನ್ನ, ಯಾಕಂದರೆ ಅರ್ಧ ಮಾತ್ರ ಇವತ್ತು ಕಿತ್ತಿರೋದು. ಆದರೆ ಅವತ್ತು ಅವರು ಕೀಳೋದಕ್ಕೂ ಮುಂಚೆನೇ ಮಳೆ ಬಂದುಬಿಡ್ತು. ಇವತ್ತು ನೋಡಿ ಎಷ್ಟು ಜೋರು ಮಳೆ ಬರ್ತಿದೆ ಅಂದರೆ, ಶುಕ್ರವಾರ ಇಷ್ಟು ಜೋರು ಮಳೆ, ಇವಾಗ ಮಳೆ ಶುರು ಆದಾಗಿಂದ ಇಷ್ಟು ಜೋರು ಮಳೆ ಬಂದಿದ್ದೇ ಇಲ್ಲ ಅಂತ ಅನಿಸುತ್ತೆ. ಅಂದರೆ ಒಂದು ಸಲ ಫಸ್ಟ್ ಟೈಮ್ ಮಳೆ ಬಂದಾಗ ರಾತ್ರಿ ಟೈಮ್ ಬಂದಿತ್ತಲ್ವ, ಆವಾಗ ಜೋರಿತ್ತು ಅನಿಸುತ್ತೆ. ಆವಾಗ ನಾವು ನೋಡಿರಲಿಲ್ಲ. ಸೊ ಅಪರೂಪಕ್ಕೆ ಮಳೆ ನೋಡೋಣ ಅಂತ ಅಂದ್ಕೊಂಡೆ ಹೊರಗಡೆ ನಿಂತ್ಕೊಂಡ್ವಿ. ಈ ಮಳೆಗೆ ಇಲ್ಲಿ ಶೀಟ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಪಕ್ಕದ ತೋಟದವ್ರದ್ದು ಮರ ಕೂಡ ಬಿದ್ದು ಹೋಯಿತು. ಅದು ಯಾವ ಮರ ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ನೆನ್ಕೊಡು, ನೆನೀತೀಯಾ? ಎಣ್ಣೆ ಹಾಕಿದೆಯಾ ತಲೆಗೆ? ಸುಮಾರು ಹೊತ್ತುವರೆಗೂ ಮಳೆನೇ ನೋಡ್ತಾ ನಾವು ಹೊರಗಡೆ ನಿಂತ್ಕೊಂಡ್ವಿ. ತುಂಬ ಚೆನ್ನಾಗಿ ಗಾಳಿ ಬೀಸ್ತಿತ್ತು. ಮಳೆ ಬರ್ತಿರೋದಕ್ಕೂ ಅದಕ್ಕೂ ಮಣ್ಣಿನ ಸುವಾಸನೆ ತುಂಬ ಚೆನ್ನಾಗಿತ್ತು. ಜೊತೆಗೆ ತಂಪಾದ ವಾತಾವರಣ ಇತ್ತಲ್ವ, ಈ ಟೈಮ್ನಲ್ಲಿ ನಮ್ಮ ಮನೆ ಬಾಗಿಲು ಕುತ್ಕೊಂಡು ಟೀ ಕುಡಿತಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಜೊತೆಗೆ ಒಂದಷ್ಟು ಫ್ರೆಂಡ್ಸ್ ಇದ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೆ ಹತ್ರ ನಿಮಗೆ ಮಳೆ ನೀರು ಹರಿಯೋದೆಲ್ಲ ತೋರಿಸೋದಕ್ಕಾಗಲಿಲ್ಲ. ಇಲ್ಲಿ ನೋಡಿ, ನಮ್ಮ ಊರಿನ ಪಡ್ಮ ಅಂತಾರೆ ಇದನ್ನು, ಕಾಲುವೆ ಏರಿ ಅಂತ ಕೂಡ ಅಂತಾರೆ. ಇಲ್ಲಿ ಎಷ್ಟು ಮಳೆ ಬರ್ತಿದೆ ನೋಡಿ, ಕಾಲುವೆ ತುಂಬ ಹರಿತಾ ಇದೆ, ಕಾವೇರಿ ನದಿ ಇದು. ಮಳೆ ಅಂದರೆ ಯಾರಿಗೆಲ್ಲ ಇಷ್ಟ ಮತ್ತು ಯಾರಿಗೆಲ್ಲ ಕಷ್ಟ ಅದನ್ನು ಕೂಡ ಹೇಳಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ನು ಮುಂದೆ ನಾನು ಪ್ರತಿ ಭಾನುವಾರ 4 ಗಂಟೆಗೆ ಲೈವ್ ಬರಬೇಕಂತ ಅಂದ್ಕೊಂಡಿದ್ದೀನಿ. ಯಾವ್ಯಾವ ವಿಚಾರದ ಬಗ್ಗೆ ಲೈವಲ್ಲಿ ಮಾತಾಡಬೇಕು ಅನ್ನೋದನ್ನು ನೀವೇ ವಿಚಾರಗಳನ್ನ ತಿಳಿಸಿದ್ರೆ ನಾನು ಆ ವಿಚಾರದ ಬಗ್ಗೆನೇ ಮಾತಾಡ್ತೀನಿ.